ಎಲ್ಲ ಮಾಸ್ಟರ್ಸ್ಗಳಿಗೆ ನಮಸ್ಕಾರಗಳು. ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳು. ಯೂಟ್ಯೂಬ್ ಮತ್ತು ಜೂಮ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಸೊ ಈ ಪತ್ರಿಜಿ 365 ಕಾನ್ಸೆಪ್ಟ್ ಅನ್ನೋ ಅದ್ಭುತ ಪ್ರಯಾಣದಲ್ಲಿ ಪ್ರತಿಯೊಂದು ದಿನ ಒಂದೊಂದೇ ರೀತಿಯ ಹೊಸದಾದ ಅದ್ಭುತವಾದ ವಿಷಯ, ಆಧ್ಯಾತ್ಮಿಕ ರತ್ನಗಳನ್ನು ತಿಳಿದುಕೊಳ್ತಾ ಹೋಗ್ತಿದ್ದೀವಿ. ಈ ದಿನ ಇನ್ನೊಂದು ಅಂತಹ ಒಂದು ಅದ್ಭುತವಾದ ಕಾನ್ಸೆಪ್ಟ್ನ ನಾವು ಪತ್ರಿಜಿಯವರಿಂದ ಪಡ್ಕೊಳ್ತಾ ಇದ್ವಿ. ಸೊ ಇದರಲ್ಲಿ ಈ ದಿವಸ ಒಂದು ಇಂಗ್ಲಿಷ್ ಅಲ್ಲಿ ಒಂದು ದೊಡ್ಡ ಪ್ರಸಿದ್ಧವಾದ ಹೇಳಿಕೆ ಇದೆ. ಪತ್ರಿಜಿಯವರು ಈ ಒಂದು ಹೇಳಿಕೆ ಆಧಾರದ ಮೇಲೆ ಇವತ್ತಿನ ದಿನದ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಆಧ್ಯಾತ್ಮಿಕ ಅನುಭವಗಳನ್ನು ನಾವು ಹೇಗೆ ಪಡೆಯಬೇಕು ಅಂತ. ಏನು ಆ ಸ್ಟೇಟ್ಮೆಂಟ್ ಇಂಗ್ಲಿಷ್ ಅಂತ ಹೇಳಿದ್ರೆ ಅದೇ ರೀತಿ ಇದೆ. ಬೇಕಾದ್ರೆ ಬರ್ಕೋಬಹುದು ಮಾಸ್ಟರ್ಸ್. ಇದು ತುಂಬಾ ಅದ್ಭುತವಾಗಿದೆ, ಬಹಳ ಬಹಳ ಚೆನ್ನಾಗಿದೆ. ಇದು ಕೇವಲ ಒಂದು ಈ 2 ವಾಕ್ಯಗಳಲ್ಲಿ ಅದ್ಭುತವಾದ ಒಂದು ಇಡೀ ಆಧ್ಯಾತ್ಮಿಕ ರಹಸ್ಯವನ್ನು ಮತ್ತು ಫೌಂಡೇಶನ್, ಮೂಲಭೂತ ತಳಹದಿ ಒಳಗೊಂಡಿದೆ ಅಂತ ಹೇಳ್ಬೋದು. ಆ ಸ್ಟೇಟ್ಮೆಂಟ್ ಹೀಗಿದೆ: ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ಹೌ ಟು ಹ್ಯಾವ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್. We are spiritual beings, how to have human experiences. ಮಾಸ್ಟರ್ಸ್ ಇನ್ನೊಮ್ಮೆ ಹೇಳ್ತೀನಿ. We are not human beings, how to have spiritual experiences. We are spiritual beings, how to have human experiences. ಎಷ್ಟು ಅದ್ಭುತವಾದ ಹೇಳಿಕೆ ಇದು ಅಂದ್ರೆ, ನಾವೇನ್ ಇದುವರೆಗೆ ತಿಳಿದುಕೊಂಡಿದ್ವಿ, ಅನ್ಕೊಂಡಿದ್ವಿ, ಜ್ಞಾನ ಪಡ್ಕೊಂಡಿದ್ವಿ, ಅದೆಲ್ಲ ಒಂದು ಉಲ್ಟಾ, ಪೂರ್ತಿ ರಿವರ್ಸ್, ಬುಡ ಮೇಲು ಮಾಡುವಂತ ಒಂದು ಅದ್ಭುತವಾದ ಹೇಳಿಕೆ. ಮತ್ತೆ ಇದಕ್ಕೆ ನಮ್ಮ ಪತ್ರಿಜಿಯವರು ಇನ್ನ ಮಹಾ ಅದ್ಭುತವಾಗಿ ಎಷ್ಟೊಂದು ಚೆನ್ನಾಗಿ ವಿವರಗಳನ್ನು ಹೇಳ್ತಾ ಹೋಗ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಈ ಭೂಮಿಗೆ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯಲು ಬಂದಿರುವ ಮಾನವರಲ್ಲ. ನಾವು ಮಾನವರಲ್ಲ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯಲು, ಆದರೆ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳು. ಆ ಮಾನವ ಜೀವನ ಅನುಭವವನ್ನು ಪಡೆಯಲು ಬಂದಿರುವಂತವರು. ಅಂದರೆ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳು ಆಗಿದ್ದು ಮಾನವ ಜೀವನ ಅನುಭವಿಸಲು ಭೂಮಿಗೆ ಬಂದಿದ್ದೇವೆ ಅಂತ ಒಂದು ಹೇಳಿಕೆ. ನಾವು ಕೇವಲ ಮನುಷ್ಯರಲ್ಲ, ದೈವಿ ಅನುಭವಗಳನ್ನು ಪಡೆಯಲು ನಾವು ವಾಸ್ತವವಾಗಿ ದೈವಿ ವ್ಯಕ್ತಿಗಳು. ಈ ಮನುಷ್ಯ ಜನ್ಮದೊಳಗೆ ಬಂದಿದ್ದೇವೆ. ಅಂದರೆ ಸರಿಯಾದ ಮನುಷ್ಯ ಜೀವನದ ಅನುಭವ ಪಡೆಯಲು ಇದು ಬಹಳ ಮುಖ್ಯ ಮಾಸ್ಟರ್ಸ್. ಮನುಷ್ಯರ ಜೀವನ ಅಂದ್ರೆ ಎಲ್ಲ ಮನುಷ್ಯಗಳು ಕೋಟ್ಯಾಂತರ ಜನ ಇದ್ದಾರೆ, ಎಲ್ಲಾ ರೀತಿ ಬೇರೆ ಬೇರೆ ರೀತಿ ಅನುಭವಗಳು ಪಡಿತಿದ್ದಾರೆ. ಆದ್ರೆ ಸರಿಯಾದ ಮನುಷ್ಯತ್ವದ ಜೀವನ, ಅದೇ ರೀತಿ ಸರಿಯಾದ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಜೀವನದ ಅನುಭವ ಪಡೆಯಲು ಅಂತ ಹೇಳ್ತಾ ಹೋಗ್ತಾರೆ. ಇದು ಒಂದು ಬಹಳ ದೊಡ್ಡ ಹೇಳಿಕೆ ಅಂತ ಹೇಳ್ತಾರೆ. ಇದರಿಂದ ಅವರಿಗೆ ಎಷ್ಟೋ ಪ್ರಭಾವಿತಗೊಳಿಸುತ್ತಂತೆ. ನನ್ನನ್ನು ಎಷ್ಟೋ ದೊಡ್ಡ ಪ್ರಭಾವಿತಗೊಳಿಸಿದೆ, ತುಂಬಾ ಪ್ರಭಾವಿತಗೊಳಿಸಿದ ಒಂದು ಹೇಳಿಕೆ ಅಂತ ಹೇಳ್ತಿದ್ದಾರೆ. ಸೊ ಇದು ಪತ್ರಿಜಿಯವರಿಗೆ ಹೇಗೆ ಪ್ರಭಾವಿತಗೊಳಿಸುತ್ತೆ, ಹಾಗೇನೆ ನಮಗೂ ಕೂಡ ತುಂಬಾ ಪ್ರಭಾವಿತಗೊಳಿಸುತ್ತಾ ಹೋಗುತ್ತೆ. ಇದನ್ನ ನಾವು ನಿಜವಾಗ್ಲೂ ಆಳವಾಗಿ ತಿಳ್ಕೊಂಡು ಮನನ ಮಾಡ್ಕೊಂಡು ಅಳವಡಿಸ್ಕೊಂಡ್ರೆ ತುಂಬಾ ಅದ್ಭುತವಾದ ಒಂದು ನಮ್ಗೆ ಜ್ಞಾನ ಮತ್ತು ಅನುಭವ ಸಿಗುತ್ತೆ ಮಾಸ್ಟರ್. ಈಗ ನಾವು ಮನುಷ್ಯನ ಅನುಭವ ಬಂದಿರುವ ದೈವರೇ ಅಂತ ಹೇಳಿದಾಗ, ಆ ಮನುಷ್ಯನ ಅನುಭವ ಅಂದ್ರೆ ಏನು ಅಂದ್ರೆ, ಈಗ ಅದನ್ನ ಮತ್ತೆ ಹೇಳ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ಅವ್ರು ಏನ್ ಹೇಳ್ತಾರೆ, ಒಬ್ಬ ಅಗಸ ಅಂದ್ರೆ ಡೋಬಿ ಅಂತಾನು ಹೇಳ್ತಾರೆ. ಅಗಸ ಅಂದ್ರೆ ಈ ಬಟ್ಟೆ ವಾಶ್ ಮಾಡೋದು. ಒಬ್ಬ ಅಗಸನಾಗಿ ಹುಟ್ಟುವುದು ಅಂದ್ರೆ, ಅಗಸನಾಗಿ ಹುಟ್ಟಿ ಎಲ್ಲರ ಬಟ್ಟೆಗಳನ್ನು ಒಗೆಯುವುದು ಅಥವಾ ತೊಳೆಯುವುದು, ಆ ಬಟ್ಟೆಗಳ ಕೊಳೆ ತೆಗೆದು ಆ ಶುಭ್ರಪಡಿಸಿದ ಬಟ್ಟೆಗಳನ್ನು ಮತ್ತೆ ಎಲ್ಲರಿಗೂ ಕೊಡುವುದು. ಎಷ್ಟು ದೊಡ್ಡ ಜೀವಿತ ನೋಡಿ ಆ ಅಗಸನ ಜೀವಿತ.
ದೊಡ್ಡ ಮಾನವ ಅನುಭವ ಈ ಒಂದು ಅಗಸನ ಜೀವನ ಅನುಭವ ಪಡೆಯಲು ಭಗವಂತ ಭೂಮಿಗೆ ಇಳಿದು ಬರುತ್ತಾನೆ, ಅಗಸನಾಗಿ ಜನ್ಮ ಪಡೆಯುತ್ತಾನೆ. ನಾನು ಈ ಸಲ ಅಗಸನಾಗಿ ಇರುತ್ತೇನೆ, ನನ್ನ ಜೀವನ ಪೂರ್ತಿ ಎಲ್ಲರ ಬಟ್ಟೆಗಳನ್ನು ಚೆನ್ನಾಗಿ ವಾಶ್ ಮಾಡುತ್ತೇನೆ, ನನ್ನ ಜೀವಿತವೆಲ್ಲ ಹೀಗೆ ಕಳೆಯುತ್ತೇನೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಇದೊಂದು ಅಗಸನ ಜೀವನ ಅಂತೆ ನೋಡಿ. ಇದು ಕೇವಲ ಒಂದು ಉದಾಹರಣೆ ಅಗಸ ಅನ್ನೋದು. ಹಾಗೆ ಬೇರೆ ಬೇರೆ ವೃತ್ತಿದು ಕೂಡ ಇನ್ನೊಂದು ಕೆಲವು 2-3 ವೃತ್ತಿದು ಕೂಡ ಹೇಳ್ತಾರೆ. ಹೀಗೆ ನಾವು ಪ್ರತಿಯೊಂದು ವೃತ್ತಿಯನ್ನು ಕೂಡ ನಾವು ಆಳವಾಗಿ ಗಮನಿಸಿದ್ರೆ ಆ ವೃತ್ತಿಯ ಒಂದು ಶ್ರೇಷ್ಠತೆ ಬಗ್ಗೆ ಎಷ್ಟೊಂದು ಇದರಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಯಾವುದಕ್ಕೂ ಕೂಡ ಮೇಲು ಕೀಳಲ್ಲ, ಕೇವಲ ಮಾಡುವ ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ಅದ್ಭುತವಾಗಿ ಮಾಡಿದರೆ ಅದೇ ಒಂದು ದೊಡ್ಡ ಧ್ಯಾನ, ತಪಸ್ಸು ಅಥವಾ ಆಧ್ಯಾತ್ಮಿಕ ಅನುಭವ ಅಥವಾ ಅದೇ ಭಗವತ್ ಸ್ವರೂಪ ಅಂತ. ಬಸವಣ್ಣನವರು ಕೂಡ ಅದೇ ಹೇಳಿದ್ರು, ಕಾಯಕವೇ ಕೆಲಸ ಅಂತ. ನಾವು ಮಾಡುವ ಕೆಲಸವನ್ನೇ ಪೂಜೆ ಅಂತ ಕೂಡ ಹೇಳ್ತಾರೆ. ಸೊ ಇದರಲ್ಲಿ ಎಲ್ಲ ಎಷ್ಟೊಂದು ಅರ್ಥ ಪಡೆದಿದೆ. ಸಾಮಾನ್ಯವಾಗಿ ಜನರು ಎಲ್ಲ ವೃತ್ತಿ ಆಧಾರದ ಮೇಲೆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಅಳಿತಾರೆ. ಆದರೆ ಇಲ್ಲಿ ವ್ಯಕ್ತಿತ್ವ ಮುಖ್ಯ ಮಾಡುವ ಕೆಲಸ ಮುಖ್ಯ ಅಲ್ಲ, ಆ ಮಾಡುವ ಕೆಲಸದ ಹಿಂದಿನ ಒಂದು ಶ್ರದ್ಧೆ, ಭಕ್ತಿ, ಆ ಒಂದು ಶ್ರೇಷ್ಠತೆ ಬಹಳ ಮುಖ್ಯ. ಯಾವುದೇ ಕೆಲಸ ಆಗ್ಲಿ ಮೇಲೋಲ ಕೆಳಗೆಲ್ಲ ಅದನ್ನೇ ಮಾಡುವ ರೀತಿ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ಒಂದು ಭಗವತ್ ಸ್ವರೂಪ ಆಗ್ತಾರೆ. ಆ ಮಾಡುವ ಕೆಲಸದಿಂದನೇ ವ್ಯಕ್ತಿ ಭಗವಂತನಾಗ್ತಾನೆ ಅಷ್ಟೇ, ಬೇರೆ ಏನೂ ಅಲ್ಲ. ಮಾಡುವ ಕೆಲಸದ ಶ್ರೇಷ್ಠತೆಯಿಂದ ಅಷ್ಟೇ ಬಿಟ್ರೆ ಯಾವ ಕೆಲಸನೂ ಕೀಳಲ್ಲ ಮೇಲಲ್ಲ ಅಂತ. ನಂತರ ಮತ್ತೆ ಹೇಳ್ತಾ ಹೋಗ್ತಾರೆ ಭಗವಂತ, ನಾನೊಂದು ಆನೆಯಾಗಿ ಹುಟ್ಟುತ್ತೇನೆ, ಆನೆಯ ಜೀವನದ ಅನುಭವ ಮತ್ತು ಅದರ ರುಚಿಯನ್ನು ಪಡೆಯುತ್ತೇನೆ ಅಂತ ನಿರ್ಧರಿಸಿ ಭಗವಂತ ಆನೆಯಾಗಿ ಕೂಡ ಹುಟ್ಟುತ್ತಾರೆ. ಅದೇ ರೀತಿ ನಾನೊಂದು ಕಾಗೆಯಾಗಿ ಹುಟ್ಟುತ್ತೀನಿ, ಕಾವು ಕಾವು ಅಂತ ಹೇಳುತ್ತೇನೆ. ಕಾಗೆಯ ಜೀವನ ಏನು ಅಂತ ನಾನು ನೋಡಬೇಕು ಅಂತ ದೇವರು ತಿಳಿದು ಬರ್ತಾರೆ. ನಾವೇನ್ ಹೇಳ್ತೀವಿ ಸಾಮಾನ್ಯವಾಗಿ, ಹೋಗೋ ಕಾಕಿ ವೆದವ ಅಂದ್ರೆ, ಇಂಗ್ಲಿಷಲ್ಲಿ ಕಾಕಿ ವೆದವ ಅಂದ್ರೆ ಕಾಗೆ ಬಡವ ಅಂದ್ರೆ ಒಂದು ಕಾಗೆನ ಒಂದು ನೀಚ ಅಥವಾ ಕೀಳವಾಗಿ ಏನೋ ಒಂದು ಕೆಟ್ಟದಾಗಿ ಅದನ್ನ ಹೋಲಿಕೆ ಮಾಡ್ತೀವಿ. ಸಾಮಾನ್ಯವಾಗಿ ನೋಡ್ಬೋದು ನಾವು ಕಾಗೆ ಬೆಲ್ಲ ಪಕ್ಷಿಗಳನ್ನ ನಾವು ಸೌಂದರ್ಯನ ಆಸ್ವಾದಿಸ್ತೇವೆ. ಆ ಪಕ್ಷಿಗಳ ಒಂದು ಇಂಚರವನ್ನ, ಅದ್ಭುತವಾದ ಒಂದು ನಿನಾದವನ್ನ ಕೇಳಕ್ಕೆ ಇಷ್ಟಪಡ್ತೀವಿ. ಆದ್ರೆ ಸಾಮಾನ್ಯ ಕಾಗೆ ಅಂತಾರೆ ನಿಕೃಷ್ಟ ಭಾವನೆ. ನನಗೂ ಕೂಡ ಹಾಗೆ ಇತ್ತು ಚಿಕ್ಕ ವಯಸ್ಸಿಂದ. ಕಾಗೆ ಅದು ಬಣ್ಣ ಕಪ್ಪು, ಕೂಗೋದು ಸ್ವರ ಅದು ಚೆನ್ನಾಗಿಲ್ಲ, ಅದು ಕರ್ಕಶವಾಗಿದೆ ಅಂತ ಏನೋ ಒಂದು ರೀತಿಯಲ್ಲಿ ಅಷ್ಟೇ ಗೊತ್ತಿರುತ್ತೆ ನಮಗೆ. ಆದ್ರೆ ಇನ್ನು ಬೇರೆ ಅದರದ್ದೇ ಆದ ಒಂದು ಅನುಭವ ಆಳವಾಗಿ ಅಲ್ಲಿ ಕಾಗೆ ಜೀವನ ನಡೆಸಿದಾಗ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಭಗವಂತ ಅದಕ್ಕೆ ಕಾಗೆಯಾಗಿ ಬರ್ತಾನೆ. ಅದರಲ್ಲೂ ಎಷ್ಟೊಂದು ಸದ್ಗುಣಗಳಿದೆ. ಕಾಗೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ಅದರ ಒಳ್ಳೆಯ ಗುಣಗಳು ಸಹ, ಏನಾದ್ರೂ ಒಂದು ವಸ್ತು ಆಹಾರ ಪದಾರ್ಥ ಇದ್ರೆ ಅದು ಕಾಗೆ ತಾನು ಒಂದೇ ತಿನ್ನಲ್ಲ, ಕಾವು ಕಾವು ಅಂತ ಕರೆದು ತನ್ನ ಬಳಗನ್ನ ಎಲ್ಲ ಕರೆದು ಎಷ್ಟೊಂದು ಕಾಗೆಗಳು ಸೇರ್ಕೊಳ್ತವೆ. ಎಲ್ಲ ಒಟ್ಟಿಗೆ ಅವು ಸಹಜೀವನ ನಡೆಸೋದಾಗ್ಲಿ, ಒಂದು ಸ್ವಚ್ಛತೆ ಮಾಡೋದಾಗ್ಲಿ, ಕಾಗೆಯ ಜೀವನ ಎಷ್ಟು ಅದ್ಭುತ. ಅದರಲ್ಲೂ ಕೂಡ ಎಷ್ಟೊಂದು ಒಳ್ಳೆ ಗುಣಗಳಿದೆ. ಹಾಗೆ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಅದರದೇ ಆದ ಒಂದು ವಿಶಿಷ್ಟತೆ ಇದೆ, ವೈಶಿಷ್ಟ್ಯತೆ, ಅದ್ಭುತ ಅನುಭವ ಇದೆ. ಅದಕ್ಕೆ ನಾವು ಸುಮ್ಮನೆ ತಪ್ಪು ಲೆಕ್ಕಾಚಾರ ಆಗ್ತೀವಿ ಜೀವನದಲ್ಲಿ. ಈಗ ಹೇಳಿದ್ನಲ್ಲ ನಾವು ಕಾಗೆ ಬಗ್ಗೆ, ಒಂದೇನೋ ಒಂದು ಪೂರ್ವಗ್ರಹ ಅಂದ್ರೆ ಒಂದು ದೊಡ್ಡ ಒಂದು ತಪ್ಪು ತಿಳುವಳಿಕೆ, ಕೆಟ್ಟದು ಅಂತ ತಿಳ್ಕೊಳ್ಳೋದು. ಹೀಗೆ ಎಲ್ಲದಕ್ಕೂ ನಾವು ತಪ್ಪು ಲೆಕ್ಕಾಚಾರ ಆಗ್ತೀವಿ ಜೀವನದಲ್ಲಿ. ಮತ್ತೆ ನಾವು ಅನವಶ್ಯಕವಾಗಿ ನಮ್ಮ ಜೀವನ ಮತ್ತು ಇತರ ವ್ಯಕ್ತಿಗಳ ಜೀವನ ಆಗ್ಬೋದು, ಬೇರೆಯವರ ಜೀವನವನ್ನು ಹೋಲಿಸಿ ನೋಡ್ಕೊಂಡು ಸುಮ್ಮನೆ ತಪ್ಪು ಅರ್ಥ ಮಾಡ್ಕೊಂಡು ತಪ್ಪಾಗಿ ನಾವು ಜೀವನ ಸಾಗಿಸ್ತಾ ಇರ್ತೀವಿ ವ್ಯರ್ಥವಾಗಿ. ಇದೇ ಅನಾಧ್ಯಾತ್ಮಕತೆ. ಅಂದ್ರೆ ಆಧ್ಯಾತ್ಮಿಕತೆಗೆ ವಿರುದ್ಧವಾದದ್ದು ಅನಾಧ್ಯಾತ್ಮಕತೆ ಅಂತ. ಇದೇ ಒಂದು ಆಧ್ಯಾತ್ಮಿಕತೆ ಅಲ್ಲದೆ ಇರೋದು ಇದು, ಈ ರೀತಿ ತಪ್ಪು ತಿಳುವಳಿಕೆ ಅಂತ. ಆಮೇಲೆ ಈ ರೀತಿ ಎಲ್ಲ ಜೀವನ ಪಡೆದುಕೊಂಡ ನಂತರ ಈ ಭೂಮಿಗೆ ಬಂದು ಆಯಾ ವ್ಯಕ್ತಿಗಳ ಅಥವಾ ಪ್ರಾಣಿ ಪಕ್ಷಿಗಳ ಜೀವನವನ್ನು ಅನುಭವಿಸಿದ ನಂತರ, ದೇಹತ್ಯಾಗ ಮಾಡಿದ ನಂತರ ಮೇಲೆ ಲೋಕಕ್ಕೆ ಹೋದಾಗ ಆ ರೀತಿ ಜೀವನ ನಡೆಸಿ ಹೋಗಿದ್ದನ್ನ ಹೋಲಿಸ್ಕೊಂಡು ಎಷ್ಟು ಚೆನ್ನಾಗಿತ್ತು ನನ್ನ ಈ ಜೀವನ, ಈ ಕಾಗೆ ಹುಟ್ಟಿದ ಜೀವನ ಎಷ್ಟು ಚೆನ್ನಾಗಿತ್ತು. ಅದೇ ರೀತಿ ಮತ್ತೆ ಕುದುರೆಯಾಗಿ ಹುಟ್ಟಿದ್ರೆ ಆ ಕುದುರೆಯ ಜೀವನ ಎಷ್ಟು ಚೆನ್ನಾಗಿತ್ತು,
ಮತ್ತೆ ಮನುಷ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂತ ಹೆಮ್ಮೆ ಪಡ್ತೇವಂತೆ. ಆ ರೀತಿ ಜೀವನ ನಡೆಸಿ ಅದ್ಭುತವಾಗಿ ದೇಹ ತ್ಯಾಗಿ ಮಾಡಿ ಮೇಲೆ ನೆಲಕ್ಕೆ ಹೋದಾಗ. ಆಮೇಲೆ ಮುಂದೆ ಮತ್ತೆ ಕತ್ತೆಯಾಗಿ ಹುಟ್ಟಿದ್ದೇನೆ, ಹುಟ್ತೀನಿ, ಕತ್ತೆಯ ಭಾರವನ್ನೆಲ್ಲ ಹೊತ್ಕೊಂಡೆ, ಕತ್ತೆಯಾಗಿ ಹುಟ್ಟಿ, ಹಾಗೆ ಕುದುರೆಯಾಗಿ ಹುಟ್ಟಿದೆ, ಕುದುರೆಯಾಗಿ ಹುಟ್ಟಿದೆ, ಚೆನ್ನಾಗಿ ಓಡಿದೆ, ಕುದುರೆ ಜೀವನ ಮಾಡಿ ಎಲ್ಲರನ್ನು ಸಂತೋಷಪಡಿಸಿದೆ, ನಾನು ಸಂತೋಷಪಟ್ಟೆ ಅಂತ ನಾವು ಮತ್ತೆ ಅದನ್ನ ಹೆಮ್ಮೆ ಪಡ್ತೇವೆ. ಈ ಕತ್ತೆದು ಅಷ್ಟೇ, ನಾವು ಸುಮ್ಮನೆ ಕತ್ತೆ ಬಿಡುವ ಅಂತ ಅದು ಕತ್ತೆನ ತುಂಬಾ ಈಗ ಏನ್ ಕಾಗೆ ನಾನು ಹೇಳಿದ್ನೋ ಅದೇ ರೀತಿ ಕತ್ತೆಯನ್ನು ಕೂಡ ನಾವು ಕೆಟ್ಟದಾಗಿ ಅದನ್ನ ಏನೋ ಒಂದು ವಿಕಾರವಾದ ಪ್ರಾಣಿನೋ ಅಥವಾ ಇಷ್ಟ ಇಲ್ಲದ ಪ್ರಾಣಿನೋ, ಅಸಹ್ಯವಾದ ಪ್ರಾಣಿನೋ, ಅಥವಾ ಅದು ಕೆಲ್ಸಕ್ಕೆ ಬಾರದು, ಅಥವಾ ಅದು ಕೇವಲ ಭಾರವನ್ನು ಹೊತ್ಕೊಂಡು ಹೋಗೋಕೆ ಅಂತ ಅದು ಕೂಗೋದು ಅಷ್ಟೇ. ಈ ಕೆಲವರು ಹೇಳಿದ್ರೆ ಸಂಗೀತ ಹಾಡಿದ್ರೆ ನಾನು ಕತ್ತೆ ಕೂಗದಂಗಿರುತ್ತೆ ಅಂತ, ಅದನ್ನ ಅಂದ್ರೆ ಒಂಥರ ಕೆಟ್ಟದಾಗಿ ಅದರ ಸ್ವರವನ್ನು ಹೋಲಿಸ್ಕೊಂಡು ನಾವು ತಪ್ಪು ನಿರ್ಧಾರ ಮಾಡಿ ಅದನ್ನ ಶ್ರೇಷ್ಠವಲ್ಲದ ಒಂದು ಪ್ರಾಣಿಯನ್ನ ಹತ್ರ ನಾವು ಹೋಲಿಸ್ತಾ ಇರ್ತೀವಿ. ಸೊ ಅದು ಎಲ್ಲ ತಪ್ಪು. ನಿನ್ನೆ ಕೂಡ ರಾತ್ರಿ ಗೆಳೆತನ ಅನ್ನೋದ್ರ ಬಗ್ಗೆ ನಮ್ಮ ಚಂಪಕೇಶ್ವರಿ ಅದ್ಭುತವಾಗಿ ಹೇಳಿದ್ರು. ನಾವು ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ತೀವಿ, ಕೆಲವೊಂದು ನಾವು ಅದನ್ನ ಪ್ರೀತಿಸಲ್ಲ, ಅದು ತಪ್ಪು. ನಾವು ಎಲ್ಲ ಸಮಸ್ತ ಜೀವರಾಶಿಗಳನ್ನ ಎಲ್ಲ ಪ್ರತಿಯೊಂದು ಪಶು ಪಕ್ಷಿ ಕ್ರಿಮಿಕೀಟ ಏನೇನು ಜೀವಿಯಲ್ಲಿ ಇದೆಯೋ ಎಲ್ಲದನ್ನು ಸಮಾನವಾಗಿ ನಾವು ಒಂದು ಅಪಾರವಾದ ಅದ್ಭುತವಾದ ಒಂದು ದೇಹ ತತ್ವವನ್ನು ನಾವು ಹೊಂದಬೇಕು ಅಂತ ಹೇಳಿದ್ರು ಕೂಡ ನಿಜವಾಗ್ಲೂ ಅದು ಕೂಡ ಅದ್ಭುತ. ಯಾಕೆಂದ್ರೆ ಎಲ್ಲ ಭಗವಂತನೇ ಅಂತ ಇಲ್ಲಿ ಹೇಳೋದು. ಈಗ ಈ ಒಂದು ಇವತ್ತಿನ ವಿಷಯದಲ್ಲಿ ಕೇಳ್ತಾ ಹೋದಾಗ ಅರ್ಥ ಆಗುತ್ತೆ, ಭಗವಂತನೇ ಆ ರೀತಿ ಎಲ್ಲ ವಿಧವಾದ ರೀತಿಯ ಸ್ವರೂಪದ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳೆಲ್ಲ ಮನುಷ್ಯರಲ್ಲೂ ಬೇರೆ 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 ಪ್ರತಿಯೊಂದು ಎಷ್ಟು ರೀತಿಯ ಮನುಷ್ಯರಿದಾರೋ, ಎಷ್ಟು ರೀತಿಯ ಕೆಲಸಗಳಿದಾವೋ ಎಲ್ಲವನ್ನು ಪ್ರಕಾರಗಳನ್ನು ಕೂಡ ಅನುಭವಿಸಕ್ಕೇನೆ ಬರೋದು. ಯಾವ್ದ್ರಿಂದ ಆ ಒಂದು ವಿಶಿಷ್ಟತೆಯನ್ನು ಈ ಕುದುರೆ ಬಗ್ಗೆನೂ ಅಷ್ಟೇನೆ. ಕುದುರೆ ಬಗ್ಗೆ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈಗ ಒಂದು ರಾಜಸ್ಥಾನಲ್ಲಿ ಉದಯಪುರ ಅಂತ, ಅಲ್ಲಿ ಮೇವಾಡ ಅಂತ ಒಂದು ಸಂಸ್ಥಾನ ಇದೆ. ಅಲ್ಲಿ ರಾಣಾ ಪ್ರತಾಪ್ ಸಿಂಗ್ ಅಂತ ದೊಡ್ಡ ರಾಜ ಇರ್ತಾನೆ. ಅಲ್ಲಿ ಏನಾಗ್ತದೆ, ಆ ರಾಜನಿಗೆ ಎಲ್ಲರೂ ಸುತ್ತಮುತ್ತಲಿನವರು ಮೋಸ ಮಾಡಿ ಆಕ್ರಮಣ ಮಾಡಿ ರಾಜ ಭ್ರಷ್ಟನಾಗಿ ಆ ರಾಜ್ಯನ ಕಸ್ಕೊಂಡು ಬಿಟ್ಟಿರ್ತಾರೆ. ಆ ತರ ಕಾಡುಮೇಡಲ್ಲಿ ರಾಜನಾಗಿ ಕಾಡುಮೇಡಲ್ಲಿ ಅಲಿತಾ ಇರ್ತಾನೆ. ನಂತರ ಮತ್ತೆ ಆತ ಸಂಘಟನೆ ಮಾಡಿ ಮತ್ತೆ ಒಂದು ಸೈನ್ಯವನ್ನು ಕಟ್ಟಿ ಪುನಃ ರಾಜ್ಯವನ್ನು ಪಡಿಬೇಕಂತ ಎಲ್ಲ ಒಂದು ಪ್ರಯತ್ನ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಒಂದ್ಸಲ ಶತ್ರುಗಳು ಅವನನ್ನ ಇರೋ ಜಾಗದಲ್ಲಿ ನೋಡಿ ಆಕ್ರಮಣ ಮಾಡ್ಬಿಡ್ತಾರೆ. ಅವಾಗ ಯುದ್ಧದಲ್ಲಿ ಕುದುರೆ ಮತ್ತೆ ರಾಜ ಗಾಯಗೊಳ್ತಾರೆ. ಆಗ ಏನ್ ಮಾಡುತ್ತೆ, ಕುದುರೆ ಸ್ವಾಮಿನಿಷ್ಠೆ ತೋರ್ಸಕ್ಕೋಸ್ಕರ ರಾಜನ್ನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಅತ್ಯಂತ ವೇಗವಾಗಿ ಶತ್ರುಗಳಿಂದ ತಪ್ಪಿಸ್ಕೊಂಡು ಓಡಿ 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 ಆ ಶತ್ರುಗಳ ಜಾಗದ ಗಡಿ ದಾಟಿ ಅಲ್ಲಿ ಒಂದು ದೊಡ್ಡ ಕಂದಕ ಇದೆ, ಅದನ್ನ ದಾಟಿ ಬಾರಿ ಆ ರಾಜನನ್ನ ಸುರಕ್ಷಿತ ಸ್ಥಳಕ್ಕೆ ಸೇರಿಸಿ ಅದು ಆ ಕುದುರೆ ಪ್ರಾಣ ಬಿಟ್ಬಿಡುತ್ತೆ. ಅದಕ್ಕೆ ಎಷ್ಟೊಂದು ನೋಡಿ, ಅದು ನಿಷ್ಠೆ, ಅದು ಪ್ರಾಣವನ್ನೇ ತ್ಯಾಗ ಮಾಡುತ್ತೆ ರಾಜನಿಗೋಸ್ಕರ. ಅಲ್ಲಿ ನಾನು ಕೂಡ ಹೋಗಿದ್ದೆ, ಅದು ಉದಯಪುರ ಸುಮಾರು ಬಹಳ ವರ್ಷಗಳ ಹಿಂದೆ. ಅಲ್ಲಿ ಒಂದು ದೊಡ್ಡ ಸ್ಮಾರಕನೇ ಮಾಡಿದ್ದಾರೆ ಮೇವಾಡ ಅನ್ನೋದು ರಾಜಸ್ಥಾನದಲ್ಲಿ. ಅದೇ ರೀತಿ ಇನ್ನೊಂದು ನಮ್ಗೆ ಈ ತಪಸ್ವಿಜಿ ಮಹಾರಾಜ ಅವರ ಜೀವನ ಚರಿತ್ರೆಯಲ್ಲಿ ತಪಸ್ವಿಜಿ ಅವರು ಕೂಡ ಒಬ್ಬ ರಾಜರಾಗಿದ್ದವ್ರೆ. ಆಗಿನ ಕಾಲದಲ್ಲಿ ಎಲ್ಲರೂ ಕುದುರೆಯಲ್ಲೇ ಪ್ರಯಾಣ ಮಾಡ್ತಿದ್ರು. ಅವರು ದೆಹಲಿಯ ಸುಲ್ತಾನ್ ಹತ್ರ ಒಂದು ತಮ್ಮ ರಾಜ್ಯಕ್ಕೆ ಏನೋ ಒಂದು ಸಹಾಯ ಕೇಳ್ಬೇಕಂತ ಹೋದಾಗ ಆ ಸುಲ್ತಾನ ಹೇಳಿದ ಒಂದು ಆಧ್ಯಾತ್ಮಿಕ ಬೋಧೆ ಕೇಳಿಸ್ಕೊಂಡು ಎಲ್ಲರೂ ಹುಟ್ಟಿ ಪ್ರತಿಯೊಬ್ಬರು ಎಲ್ಲರೂ ಸುಮ್ಮನೆ ಕಷ್ಟ ಸುಖ ಇದರಲ್ಲೇ ಇರ್ತಾರೆ. ಇದರಲ್ಲಿ ಏನೇ ರಾಜ್ಯಭಾರ ಇರ್ಲಿ, ಆಸ್ತಿ ಸಂಪತ್ತು ವೈಭೋಗ ಇದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ನಾವು ನಿಜವಾಗ್ಲಿಯೂ ಎಲ್ಲವನ್ನು ತ್ಯಾಗ ಮಾಡಿ ನಾವು ಒಬ್ಬ ಯೋಗಿಯಾಗಿ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಜೀವನ ಮಾಡೋದು ಒಳ್ಳೇದು ಅಂತ ಹೇಳಿದಾಗ ಅದಕ್ಕೆ ಪ್ರಭಾವಿತರಾಗಿ ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ತ್ಯಾಗ ಮಾಡಿ ನಾನು ತಪಸ್ಸಿಗೆ ಹೊರಡ್ಬೇಕಂತ ತಾವು ಕುದುರೆಯಲ್ಲಿ ಬಂದಿರ್ತಾರೆ. ಆ ಕುದುರೆಯಲ್ಲಿ ಏನ್ ಮಾಡ್ತಾರೆ, ಕುದುರೆಗೆ ಇವರು ಎಲ್ಲ ಧರಿಸಿದಂತ ಎಲ್ಲ ಆಭರಣಗಳು, ಚಿನ್ನದ ನಾಣ್ಯಗಳಾಗ್ಬೋದು, ಇವರ ಬೆಲೆ ಬಾಳುವ ಬಟ್ಟೆ ಎಲ್ಲವನ್ನು ತೆಗೆದು ಒಂದು ಗಂಟೆ ಕಟ್ಟಿ ಆ ಕುದುರೆಗೆ ಕುತ್ತಿಗೆಗೆ ಹಾಕ್ಬಿಟ್ಟು ಒಂದು ಚೀಟಿನ ಬರೀತಾರೆ. ಆ ಚೀಟಿಯಲ್ಲಿ ಹೇಳ್ತಾರೆ, ಈ ಕುದುರೆ ಯಾರಿಗೆ ಸಿಗುತ್ತೋ ಅವರು ದಯವಿಟ್ಟು ಇದರಲ್ಲಿ ಈ ಗಂಟಿನಲ್ಲಿ ಇರುವ ನಾಣ್ಯ ಚಿನ್ನ ಎಲ್ಲಗಳನ್ನು ತೆಗೆದುಕೊಂಡು ಅದರಿಂದ ಉಪಯೋಗಿಸ್ಕೊಂಡು ಈ ಕುದುರೆನ ಚೆನ್ನಾಗಿ ಸಾಕಿ ಬೆಳೆಸಿ ಅಂತ ಚೀಟಿಯನ್ನು ಬರೀತಾರೆ. ಈ ರೀತಿ ಅವ್ರು ಮಾಡ್ತಾ ಇರುವಾಗ ಕುದುರೆಗೆ ಎಲ್ಲ ಅರ್ಥ ಆಗುತ್ತಂತೆ. ಅರ್ಥ ಆಗಿ ಅದು ತುಂಬಾ ಮೂಕವಾಗಿ ರೋಧಿಸುತ್ತಂತೆ, ತುಂಬಾ ದುಃಖ ಪಡುತ್ತಂತೆ. ಅದನ್ನು ನೋಡಿ ಅವರು ಅಪ್ಕೊಂಡು ಆ ಕುದುರೆಗೆ
ಭಯಪಡ್ಬೇಡ, ಬೇಜಾರು ಮಾಡ್ಕೋಬೇಡ, ನನ್ನ ಕರೆಯಲ್ಲಿ ಮುಗ್ದಿದೆ, ನಾನು ಮುಂದೆ ಒಂದು ಬೇರೆ ಕರೆಗೆ ಹೋಗ್ಬೇಕು ಅಂತ ಹೇಳಿ ಅದನ್ನ ಸಮಾಧಾನ ಮಾಡಿ ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾರಂತೆ. ಹಾಗೆ ಮೂಕ ಪ್ರಾಣಿಗಳಂತೀವಿ, ಅವು ನಮಗಿಂತ ಸೂಕ್ಷ್ಮವಾಗಿ ಶ್ರೇಷ್ಠವಾಗಿರುತ್ತೆ. ಅದು ಯಾಕೆಂದ್ರೆ ಭಗವಂತನೇ ಅಂತ. ನಂತರ ನೆಕ್ಸ್ಟ್, ನಾನು ಮನುಷ್ಯ ಜನ್ಮ ಪಡೆದು ಎಷ್ಟು ಅದ್ಭುತ ಜೀವನ ನಡೆಸಿದೆ. ಅಗಸನಾಗಿ ಹುಟ್ಟಿ ಎಲ್ಲರ ಬಟ್ಟೆ ಶುಭ್ರ ಮಾಡಿ ಇಸ್ತ್ರಿ ಮಾಡಿ ಪ್ರತಿದಿನ ಕೊಡುತ್ತಿದ್ದೆ ನಾನು. ನಂತರ ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ನಾನು ಒಬ್ಬ ರೈತನಾಗಿ ಹುಟ್ಟಿದೆ, ಹೊಲ ಉಳುಮೆ ಮಾಡಿದೆ, ಜೋಳ ಭತ್ತ ಬೆಳೆದೆ, ಬೆವರು ಸುರಿಸಿದೆ. ಎಷ್ಟು ಚೆನ್ನಾಗಿತ್ತು ಆ ರೈತನ ಜೀವನ ಅಂತ ಮೇಲಿನ ಲೋಕಕ್ಕೆ ಹೋಗಿ ಬಹಳ ಸಂತೋಷ ಪಡ್ತಾನೆ. ಅದಕ್ಕೆ ಮತ್ತೆ ಮತ್ತೆ ಜನ್ಮ ತೆಗೆದುಕೊಳ್ತಾನೆ ಇರ್ತಾನೆ. ನಾನು ಹೋದ ಬಾರಿ ರೈತನಾಗಿದ್ದೆ, ಈ ಸಲ ಒಬ್ಬ ವ್ಯಾಪಾರಿಗೆ ಹುಟ್ಟುತ್ತೇನೆ, ಎಲ್ಲರಿಗೆ ಲಾಭ ಕೊಡ್ತೇನೆ. ಹೀಗೆ ಈ ಜನ್ಮಗಳಿಗೆ ಅಂತ್ಯವೇ ಇಲ್ಲ. ಪ್ರತಿಯೊಂದು ಜನ್ಮ ಒಂದು ಬಹುಮಾನ. ಈ ಹುಟ್ಟು ಆತ್ಮಕ್ಕೆ ಒಂದು ದೊಡ್ಡ ಸಾಹಸ. ಪ್ರತಿಯೊಂದು ಜನ್ಮ ನಮಗೆಲ್ಲ ಇದೊಂದು ಸಾಮಾನ್ಯ ವಿಷಯವಾಗಿ ಕಾಣಿಸುತ್ತೆ, ಆದ್ರೆ ಅದು ಆ ರೀತಿ ಅಲ್ಲ. ಅದು ಒಂದು ಅಸಾಮಾನ್ಯವಾದ ವಿಷಯ. ಒಬ್ಬ ಕುಂಬಾರನಾಗಿ ಅಡಿಗೆಯವನಾಗಿ ಹುಟ್ಟುತ್ತಾರೆ. ನಾನು ಅಡಿಗೆಯವನಾಗಿ ಹುಟ್ಟುಬಿಟ್ಟು ಪ್ರತಿದಿನ 10 ಜನರಿಗೆ ಅಡಿಗೆ ಮಾಡುತ್ತೇನೆ, ನನ್ನ ಜೀವಿತವೆಲ್ಲ ಹೀಗೆ ಇರುತ್ತೇನೆ ಅಂತ ಹೇಳ್ತಾರೆ. ಅವನು ಅಡಿಗೆ ಮಾಡಿದ್ರೆ ತಾನೆ ನಾವೆಲ್ಲ ಊಟ ಮಾಡೋದು. ಅವ್ರು ಇನ್ನೊಂದು ಉದಾಹರಣೆ ಹೇಳ್ತಾರೆ. ಒಂದು ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗಿ ಒಂದು ದೋಸೆ ಕೊಡುವಂತ ಆರ್ಡರ್ ಮಾಡ್ತೀವಿ. ಆಗ ಒಂದು ಕೂಡಲೇ ದೋಸೆ ಬರುತ್ತದೆ. ಆದರೆ ಆ ದೋಸೆ ಮಾಡೋನು ಆ ಅಡುಗೆ ಮನೆಯಲ್ಲಿ ಕುಳಿತು ಆ ಒಂದು ಕಿಚನ್ ಎಲ್ಲ ದೋಸೆ ಮಾಡ್ತಿರ್ತಾನೆ, ಅವನ ಬಗ್ಗೆ ನಾವು ಯೋಚನೆ ಮಾಡಿದೀವ? ಆ ಉಪ್ಪಿಟ್ಟು ಮಾಡೋವನು, ಉಪ್ಮಾ ಮಾಡೋವನು, ಪೊಂಗಲ್ ಮಾಡುವನು, ಅವ್ರು ಮಾಡಿದ್ರೆ ನಾವು ಬ್ರಹ್ಮಾಂಡವಾಗಿ ತಿನ್ನುತ್ತೇವೆ. ಇದೊಂದು ಅದ್ಭುತವಾದ ಉದಾಹರಣೆ ಮಾಸ್ಟರ್ಸ್. ಇದನ್ನ ನಾವು ಕೂಡ ನೋಡ್ಬೋದು. ಈಗ ನಾವು ಪ್ರತಿ ಬಾರಿ ಒಂದು ಕೆಲವು ನಮ್ಮ ಈ ಮಾಸ್ಟರ್ಸ್ಗಳು ಈ ಧ್ಯಾನ ಯಜ್ಞಗಳಲ್ಲಾಗ್ಬೋದು, ಈಗ ಮೈಸೂರು ಧ್ಯಾನ ದೇವಸ್ಥಾನಗಳಲ್ಲಿ ಎಷ್ಟು ಅದ್ಭುತವಾದ ಒಂದು ಅಡಿಗೆ ಪ್ರತಿದಿನ ಮಾಡಿ ಕೊಡ್ತಿದ್ರು. ನಾವು ಬಂದವರೆಲ್ಲ ಅಷ್ಟು ಆ ಅಡುಗೆನ ಮೆಚ್ಕೊಂಡ್ರು. ಆ ರುಚಿಯಾಗ್ಲಿ, ಅದರ ಒಂದು ಗುಣಮಟ್ಟ, ಅವರು ಬೇರೆ ಬೇರೆ ವೈವಿಧ್ಯ, ಪ್ರತಿದಿನ 3 ಹೊತ್ತು ಬೇರೆ ಬೇರೆ ರೀತಿ ಅಡುಗೆ. ಅದೇ ರೀತಿ ನಾವು ಪಿರಮಿಡ್ ವ್ಯಾಲಿಯಲ್ಲಿ ಆಗ್ಬೋದು ಅಥವಾ ಕಡತಾಳ್ ಧ್ಯಾನ ಯಜ್ಞದಲ್ಲಿ ಮತ್ತೆ ಬೇರೆ ಬೇರೆ ಧ್ಯಾನ ಯಜ್ಞಗಳಲ್ಲಿ ಎಷ್ಟು ಅದು ವೈಭೋಗವಾಗಿ ಅದ್ಭುತವಾಗಿ ಹೇಗೆ ಮಾಡ್ತಾರೆ ಅಂತ ನಮ್ಗೆ ಮೂಗ ಮೇಲೆ ಬೆರಳಿಟ್ಕೊಳ್ತಿದ್ವಿ, ಆಶ್ಚರ್ಯ ಪಡ್ತಿದ್ವಿ. ಅಷ್ಟು ಅದ್ಭುತವಾದ ರುಚಿಯಾದ ಒಂದು ಅಡುಗೆಗಳು ಇಷ್ಟೊಂದು ಜನಕ್ಕೆ ಹೇಗೆ ಮಾಡಕ್ ಸಾಧ್ಯ ಅಂತ. ಅದೇ ರೀತಿ ಮಾಸ್ಟರ್ಸ್ಗಳ ಮನೆಯಲ್ಲಿ ಕೂಡ ಹೋದ್ರೆ ಎಷ್ಟು ಅದ್ಭುತವಾದ ರುಚಿ ಇರುತ್ತೆ. ಈಗ ಅರ್ಥ ಆಗ್ತದೆ ನನಗೆ ಇದು ನೋಡಿದ ನಂತರ. ಈ ಅಡುಗೆಯವನಾಗಿ ಹುಟ್ಟಿ ನೋಡಿ, ಆ ಭಗವಂತ ನಿರ್ಧರಿಸ್ಕೊಂಡು ಬಂದು ನಾನು ಅಡುಗೆ ಮಾಡಿ ಎಲ್ಲರಿಗೂ ಹಂಚುತ್ತೇನೆ ಅಂತ ಅವರು ಈ ರೀತಿ ಬಂದು ಮಾಡ್ತಿರ್ತಾರೆ. ಸೊ ಇದರಿಂದ ಇರುವ ಒಂದು ದೈವಿಕ ತತ್ವ ನಿಜವಾಗ್ಲೂ ನಮಗೆ ಅರ್ಥ ಆಗುತ್ತೆ. ಶ್ರೇಷ್ಠತೆ ಇದು ಈ ಒಂದು ಉದಾಹರಣೆ, ಅದ್ಭುತವಾದ ಉದಾಹರಣೆ ಈ ಒಂದು ಅಡುಗೆ ವಿಷಯನೇ. ನಾವು ಎಷ್ಟೊಂದು ಖುಷಿಯಿಂದ ನಾವು ಊಟ ಮಾಡ್ತೀವಿ ಒಳ್ಳೊಳ್ಳೆ ರುಚಿಯಾದ ಅಡುಗೆಯನ್ನು. ಅದಕ್ಕೆ ಈ ರೀತಿ ಈ ಅಡುಗೆ ಮಾಡೋ ಒಂದು ಎಂತ ಒಂದು ಮಹಾನ್ ಜೀವನ. ನಮ್ಗೆ ಇದೆಲ್ಲ ಕಾಣಿಸೋದಿಲ್ವಾ ಅಂತ ಕೇಳ್ತಾರೆ ಪತ್ರಿಜಿಯವರು. ನಾವು ಕೇವಲ ಯಾರೋ ಒಬ್ಬ ಋಷಿ ಒಬ್ಬ ಗಡ್ಡ ಬೆಳೆಸ್ಕೊಂಡಿರ್ತಾನೆ, ಇನ್ನಾರೋ ಒಬ್ಬನಿಗೆ ಕರಡೆ ಕಾಣಿಸುತ್ತೆ, ಅವನು ಹಿಂದಿನ ಜನ್ಮ ನೋಡ್ಕೊಂಡ ಅಂತ ಹೇಳ್ತೇವೆ. ನಮಗೆ ಬರೀ ಅದೇ ಕಾಣಿಸುತ್ತೆ, ಇದೆಲ್ಲ ಕಾಣಿಸೋದಿಲ್ಲ. ಸೊ ಇದನ್ನು ಈ ರೀತಿ ಎಲ್ಲ ಒಂದು ಜೀವಿಗಳಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ವೃತ್ತಿಗಳಲ್ಲಿ ಇರುವ ಇರುವ ಒಂದು ಮಹತ್ತರವಾದದನ್ನು ನೋಡುವುದೇ ಒಂದು ನಿಜವಾದ ಆಧ್ಯಾತ್ಮಿಕತೆ ಅವರ ದೃಷ್ಟಿಯಲ್ಲಿ. ಆ ಮನುಷ್ಯ ದೊಡ್ಡವನಲ್ಲ, ಈ ಅಕ್ಸ ಕೂಡ ಯಾರೋ ಈ ಋಷಿ ಮಾತ್ರ ದೊಡ್ಡ ವ್ಯಕ್ತಿ ಅಲ್ಲ, ಆದ್ರೆ ಈ ಅಕ್ಸ ಕೂಡ ಒಬ್ಬ ದೊಡ್ಡ ವ್ಯಕ್ತಿಯೇ, ಅವರಷ್ಟೇ ಶ್ರೇಷ್ಠ ವ್ಯಕ್ತಿ. ಇಬ್ಬರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಒಬ್ಬ ಋಷಿಯಲ್ಲಿ ಆಗ್ಲಿ ಅಥವಾ ಬೇರೆ ಯಾವುದೇ ಬೇರೆ ವೃತ್ತಿಯಲ್ಲಿರುವ ಮನುಷ್ಯರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಈಗ ಆ ಋಷಿ ಒಬ್ಬ ಧ್ಯಾನ ಮಾಡ್ದ, ಇವನು ಬಟ್ಟೆ ಒಗದ, ಅಷ್ಟೇ. ಎರಡೂ ಒಂದೇ, ಎರಡೂ ದೊಡ್ಡದೇನೆ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗ ಯಾರೋ ಒಬ್ರು ಬಂದು ದೊಡ್ಡ ರಾಮ ಮಂದಿರ ಕಟ್ಟಿದ್ರು, ಅಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠೆ ಮಾಡಿ ಪೂಜೆ ಮಾಡುವುದೇ ಒಂದು ದೊಡ್ಡ ಆಧ್ಯಾತ್ಮಿಕತೆ ಅಂತ ನಾವು ಅಂದ್ಕೊಂಡಿದೀವಿ. ಆದರೆ ಒಂದು ಕತ್ತೆಯ ಭಾರ ಹೊತ್ತು
ಬಟ್ಟೆ ಶುಭ್ರ ಮಾಡುವ ಅಗಸನ ಜೀವನವೇ ಬಹಳ ದೊಡ್ಡ ಜೀವನ. ರಾಮ ಮಂದಿರ ಕಟ್ಟಿದವನಿಗಿಂತ ಈ ಅಗಸನ ಜೀವನನೇ, ಈ ಅಗಸನೇ ಉತ್ತಮ ಅಂತಾನು ಹೇಳ್ತಾ ಹೋಗ್ತಾರೆ ನೋಡಿ. ಒಂದು ಶಿಲ್ಪಕಲೆ ಆಗ್ಬೋದು, ಸಂಗೀತ ಕಲೆ ಆಗ್ಬೋದು, ನೃತ್ಯ ಕಲೆ ಆಗ್ಬೋದು, ಎಲ್ಲ ದೊಡ್ಡದೇ. ಪ್ರತಿ ಜೀವಿತವೂ ಕೂಡ ದೊಡ್ಡದು. ನಮ್ಮ ಜೀವನವೂ ದೊಡ್ಡದೇ. ಅದೇ ರೀತಿ ನೋಡಿ, ನಮ್ಮ ಜೀವನ ಕೂಡ ದೊಡ್ಡದೇ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಸುಮ್ಮನೆ ಪ್ರತಿಯೊಬ್ರು ನಾವು ನಮ್ಮ ಜೀವನವನ್ನ ಹೋಲಿಸ್ಕೊಂಡು ಬೇರೆಯವ್ರಿಗೆ ಅಥವಾ ಬೇರೆ ವೃತ್ತಿಯಲ್ಲಿದ್ದವ್ರಿಗೆ ಅವರು ಜೀವನ ಚೆನ್ನಾಗಿದೆ, ಅವರು ಒಳ್ಳೆ ಜನ ಆನಂದವಾಗಿದ್ದಾರೆ, ಅವ್ರ ರೀತಿ ಚೆನ್ನಾಗಿದೆ ಅಂತ ನಮ್ಮ ಜೀವನ ಎಷ್ಟು ಬಹಳ ತುಂಬಾ ಸಲ ನಾವು ಇದು ಕಂಪ್ಯಾರಿಸನ್ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವು ಕೀಳು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಸಂಕುಚಿತ ಮನೋಭಾವ ಅಥವಾ ನಾವು ಬೇರೆಯವ್ರಿಗಿಂತ ಕಡಿಮೆ ಅನ್ನೋ ಒಂದು ವಿಚಾರದಲ್ಲಿ ತುಂಬಾ ಜನ ಕಂಪ್ಯಾರಿಸನ್ ಮಾಡ್ಕೊಂಡು ಎಷ್ಟೊಂದು ನಾವು ವ್ಯರ್ಥವಾಗಿ ನಾವು ಯೋಚನೆ ಮಾಡಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರ್ತೀವಿ. ಆದ್ರೆ ಅದನ್ನ ಬಿಟ್ಟು ನಾವು ಇರೋ ಜೀವನವನ್ನೇ ಏನ್ ಸಿಕ್ಕಿದೆ ಅದೇ ರೀತಿಯಾಗಿ ಹೇಗೆ ಶರೀರ ಆಗ್ಬೋದು, ನಮ್ಮ ಕೆಲಸ ಆಗ್ಬೋದು, ನಮ್ಮ ಪರಿಸರ ಆಗ್ಬೋದು, ಸುತ್ತಮುತ್ತಲಿನ ಎಲ್ಲ ವಿಷಯಗಳನ್ನ ಅದೇ ಒಂದು ದೊಡ್ಡ ಸೂಕ್ಷ್ಮವಾಗಿ ಏನ್ ಪತ್ರಿಕೆಯವರು ಹೇಳಿದಾರಲ್ಲ ಅದನ್ನ ನಾವು ಪ್ರತಿ ಕ್ಷಣವನ್ನು ಆ ಒಂದು ಮಾಡೋ ಕೆಲಸದ ಮೇಲೆನೆ ನಾವು ಗಮನ ಹರಿಸಿದಾಗ ಅದ್ಭುತವಾದ ಒಂದು ಆಧ್ಯಾತ್ಮಿಕತೆ, ಎಷ್ಟು ಒಂದು ಬಹಳ ಮಹತ್ತರವಾದ ದೊಡ್ಡದಾದ ಜೀವನ ನಮ್ದು ಅಂತ ನಮ್ಗೆ ಅರ್ಥ ಆಗತ್ತೆ. ಆಮೇಲೆ ಸ್ತ್ರೀ ಜನ್ಮದ ಬಗ್ಗೆ ನೋಡಿ, ಪ್ರತಿ ಸ್ತ್ರೀಯ ಜನ್ಮ ಎಷ್ಟು ದೊಡ್ಡದು. ಅವರು ಆಕೆ ಮಕ್ಕಳನ್ನ ಎತ್ಕೊಡ್ತಾಳೆ. ಇದಕ್ಕಿಂತ ದೊಡ್ಡ ವಿಷಯ ಬೇರೆ ಯಾವುದಿದೆ? ಅವರು ಹೇಳ್ತಾರೆ ನಂತರ ಮತ್ತೆ ಪತ್ರಿಜಿಯವರು ಅವ್ರ ತಾಯಿಗೆ ಅವರ 6ನೇ ಮಗ ಅಂತೆ. ಅದ್ರ ಮಧ್ಯದಲ್ಲಿ ಎಷ್ಟೋ ಮಕ್ಕಳುಗಳು ಮೃತಪಟ್ಟಿದ್ರಂತೆ. ಆದ್ರೆ ಅವ್ರ ತಾಯಿ ಮೇಲಿನ ಲೋಕಕ್ಕೆ ಹೋದ್ಮೇಲೆ ನಾನು ಎಷ್ಟು ಅದ್ಭುತ ಜೀವನ ನಡೆಸಿದೆ, ನಾನು 6 ಜನರಿಗೆ ಜನ್ಮ ಕೊಟ್ಟೆ ಅಂತ ಹೆಮ್ಮೆ ಪಡ್ತಾಳಂತೆ. ಹಾಗೆ ಪ್ರತಿಯೊಂದು ಜೀವನವು ಹೀಗೇನೆ. ಅದು ಮುಗಿದ ನಂತರ ನಾವು ಮೇಲೆ ಹೋಗಿ ಎಷ್ಟು ಆನಂದ ಪಡ್ತೇವೆ ಆ ಜೀವನದ ಬಗ್ಗೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಏನೋ ಮುಕ್ತಿ ಸಾಧಿಸಬೇಕು ಅಂತ ಅಂದ್ಕೊಳ್ತಾರೆ. ಆದ್ರೆ ಅವ್ರಾಗ್ಲೇ ನಾವು ಮುಕ್ತ ಪುರುಷರಾಗೇ ಇದ್ದಾರೆ. ಇಲ್ಲಿ ಬರೋಕ್ ಮುಂಚೆನೆ ಎಲ್ಲ ಮುಕ್ತಿ ಪುರುಷರೇ, ಮುಕ್ತಿ ಹೊಂದಿರೋರೇ ಇಲ್ಲಿ ಬಂದು ಮುಕ್ತಿ ಪಡಿಬೇಕಂತ ಏನಲ್ಲ ಇದು. ಇನ್ನೇನೋ ದೈವತ್ವ ಸಾಧಿಸ್ಬೇಕು ಅಂತ ಅನ್ಕೊಳ್ತಾರೆ. ಅವ್ರಾಗ್ಲೇ ದೈವತ್ವವಾಗಿದ್ದಾರೆ. ಹುಟ್ಟುವ ಮೊದಲೇ ನಾವು ದೈವ ಸ್ವರೂಪರು, ದೇವರು, ನಾವೆಲ್ಲ ದೇವರುಗಳೇ. ಹುಟ್ಟಿದ ನಂತರನೇ ಮನುಷ್ಯ, ಆನೆ, ಕುದುರೆ ಅಥವಾ ಬೇರೆ ಬೇರೆ ಪ್ರಾಣಿಗಳು ಆಗಿರ್ತಾರೆ. ಆದ್ರೆ ಅದಕ್ಕೆ ಮೊದಲು ದೈವವೇ. ಆ ಒಂಟೆ ಜೀವನ, ಈ ಮಾನವ ಜೀವನ ಮುಗಿದ ನಂತರ ಮತ್ತೆ ದೇವರುಗಳೇ. ನಾವು ಈಗ ಹೇಗಿದ್ದೇವೆ ಹಾಗೆ ಕರೆಕ್ಟ್ ಆಗೇ ಇದ್ದೇವೆ. ಈಗ ಏನಿದೆ ನಾವೀಗ ಪ್ರತಿಯೊಬ್ರು ಯಾರ್ಯಾರು ಹೇಗಿದ್ರು ಅದು ಕರೆಕ್ಟ್ ಆಗಿದೆ. ಅದರಲ್ಲಿ ಏನು ತಪ್ಪು ಇಲ್ಲ, ಏನು ಹೆಚ್ಚು ಕಡಿಮೆ ಇಲ್ಲ. ನನ್ನ ಅಗಸ ಜೀವನ ಎಷ್ಟು ಅದ್ಭುತ, ಕುಂಬಾರನ ಜೀವನ, ರೈತನ ಜೀವನ ಎಷ್ಟು ಅದ್ಭುತ. ಅದೇ ರೀತಿ ಆ ಋಷಿ, ಆಮೇಲೆ ಆ ಪಂಡಿತ, ಒಬ್ಬ ಲೆಕ್ಕದ ಟೀಚರ್ ಮಾಸ್ಟ್ರು ಅಥವಾ ಒಬ್ಬ ಹಿಸ್ಟ್ರಿ ಮಾಸ್ಟ್ರು ಅಥವಾ ಒಬ್ಬ ಕ್ರಿಕೆಟ್ ಪ್ಲೇಯರು, ಇವೆಲ್ಲ ಕೂಡ ಅವು ಕೂಡ ಒಂದು ದೊಡ್ಡವಾದ ಎಷ್ಟೋ ದೊಡ್ಡ ವಿಷಯ. ಸೊ ಪ್ರತಿ ಜೀವನ ಕೂಡ ಒಂದು ಅದ್ಭುತ. ಇಷ್ಟೊಂದು ವಿಷಯಗಳನ್ನ ಹೇಳ್ತಾ ಹೋಗಿದ್ದಾರೆ. ಇನ್ನ ಇದು ಮುಂದಿರುತ್ತೆ ಮಾಸ್ಟರ್ಸ್. ಈಗ ಇವತ್ತಿಗೆ ಇದನ್ನ ಇಲ್ಲಿಗೆ ನಿಲ್ಲಿಸೋಣ ಅಂತ ಅನ್ಕೊಳ್ತೀನಿ ಮೇಡಮ್. ಇನ್ನು ಮುಂದೆ ನಿಧಾನಕ್ಕೆ ಮತ್ತೆ ಇದನ್ನ ಇನ್ನೂ ತುಂಬಾ ಅದ್ಭುತವಾಗಿ ವಿವರಿಸ್ತಾ ಹೋಗ್ತಾರೆ. ಅದನ್ನ ನೆಕ್ಸ್ಟ್ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಇಷ್ಟು ಹೇಳಿ ಇದನ್ನ ಹೇಳಲು ಅವಕಾಶ ಕೊಟ್ಟ ನಮ್ಮ KCC ಮೈಸೂರು ಮತ್ತೆ ಎಲ್ಲ ಕೇಳಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ.